ನೀವು ಇತಿಹಾಸ ತಜ್ಞರಾಗಕ್ ಹೋಗಿದ್ರಿ, ಯಾವ ಕಡೆ ಹಿಂಗ್ ತಿರ್ಕೊಂಡ್ರಿ? ಅವ್ರಿಗೆಲ್ಲ ಚಲೋ ಕ್ವಶನ್ ಕೇಳಿ ಸಿಗಿಸುವಂತ ಕ್ವಶನ್ ಕೇಳಿ ಹಿಂಗ್ ಮಾಡ್ಬೇಡ್ರಿ. ನಾ ಚಲೋ ತಂಗಿ ಇರೋದು ನಿಮ್ಗೆ ನೋಡಿ ಖಾಲಿ ಯಾಕೆ ಪ್ಲೀಸ್ ಮೇಡಮ್ ಹಿಂಗ್ ಮಾಡ್ಬೇಡ್ರಿ. ಏನ್ ನಮಗೂ ನಾ ಪ್ರಿಪೇರ್ ಆಗಿ ಕೂತಿದ್ದೀರಿ ಅವ್ರು ಕೇಳಿ ಕ್ವಶನಿಗೆ, ಅದು ಬಿಟ್ಟು ಈಗ ಬೇರೆ ಏನೋ ಕಾಂಟ್ರವರ್ಸಿ ಅದು ಇದು ಏನೋ ಅಂತ ನನ್ನ ಯಾಕೆ ಹಿಡಿದ್ರಿ ಮೇಡಮ್? ನಾ ಬ್ಯಾಡೇನ್ರಿ ಮೇಡಮ್ ಈ ಪ್ರೋಗ್ರಾಮ್ ನನ್ ಕರ್ಸು ಪ್ಲಾನ್ ಇರ್ಲಿಲ್ಲೇನ್ರಿ? ತಪ್ಪಿ ಕರ್ಸಿರ ಇವ್ರಿಬ್ರು ಹೆಂಗೋ ಕಳಿಸ್ತೀವಿ ಇನ್ನೊಬ್ಬರು ಹಾಕಿರಿ ಅಂತ ಗುಂಪಿಗೆ ಸೇರೋ ಪದ ಮಾಡ್ರಿ ನನ್ನ ಪ್ಲೀಸ್ ಮೇಡಮ್. ನೀವು ಸ್ಕ್ರೀನಿಗೆ ಸೇರದ ಪದ ನನಗೂ ಇಂಥ ಚಲೋ ಕ್ವಶನ್ ಕೇಳ್ರಿ ಪ್ಲೀಸ್. ಜರ್ನಿ ಕೇಳ್ರಿ. ಏನ್ ಪ್ರಿಪೇರ್ ಮಾಡ್ಕೊಂಡಿದ್ರಿ ವಾದಿ? ಇದೆಂತ ಕ್ವಶನ್ ರೀ ಕ್ವಶನ್ ಕೇಳ್ರಿ ಮೇಡಮ್. ಏನ್ ಪ್ರಿಪೇರ್ ಆಗಿದೆ ಏನ್ ಹೇಳಿರಿ? ಒಂದ್ ದೊಡ್ಡ ನಿಬಂಧನ ಐತ್ರಿ ಅದು ತಲ್ಯಾಗ. ಓಕೆ, ಸೀರಿಯಸ್ ಕ್ವೆಶ್ಚನ್ ಕೇಳಲಾ? ಓಕೆ ಪ್ಲೀಸ್. ನನಗೆ ಕ್ವೆಶ್ಚನ್ನೇ ಮರ್ತೋಗ್ತಿದೆ. ಚೀಟಿ ನೋಡ್ರಿ, ಚೀಟಿಲಿ ಏನಿಲ್ಲ. ಟಿಶ್ಯೂ ಏನ್ರಿ ಅದ? ಸಾರಿ. ಓಕೆ, ಅಬ್ಬಾ ಜೋಕ್ಸ್ ಅಪಾರ್ಟ್. ವಾದಿಯವರೇ, ಅದೇ ನೀವು ಒಂದು ಪುಸ್ತಕ ಇಟ್ಕೊಂಡಿದ್ರಲ್ಲ ಇತಿಹಾಸ, ಯಾಕ್ರಿ ಹೋಗ್ತೇನ್ರಿ ಹಿಂಗ್ ಮಾಡ್ಬೇಡ್ರಿ. ಓಕೆ ಫೈನ್, ಜೋಕ್ಸ್ ಅಪಾರ್ಟ್. ನಿಮ್ಮ ಇತಿಹಾಸದ ಜ್ಞಾನ ಮತ್ತೆ ತಿಳ್ಕೊಳ್ಳೋಣ. ಹೆಂಗ್ ಶುರು ಮಾಡ್ಕೊಂಡ್ರಿ ಲೈಫ್? ಇವಾಗ ಹೆಂಗಿದೆ? ರಿಗ್ರೆಟ್ಸ್ ಇದೆಯಾ ಅಥವಾ ಹ್ಯಾಪಿ ಇದ್ದೀರಾ ನೀವು? ಭಾಳ ಖುಷಿ ಇದೀವ್ರಿ ನಾವು. ಏನಾದ್ರೂ ಖುಷಿ ಇರ್ತೀವಿ. ಏನಾದ್ರೂ ಇವ್ರು ನೋಡಿ ನಗ್ತಿರ್ತಾರೆ ಈ ಕಡೆ ಹಿಂಗೆ ಮಾತಾಡಿದ್ರ. ನಾನು ಸ್ಟಾರ್ಟ್ ಮಾಡಿದ ಸ್ಕೂಲ್ದಾಗ ನಾಟಕ ಎಲ್ಲ ಮಾಡ್ತಿದ್ವಿ ನಾವು. ಸ್ಕೂಲ್ದಾಗ ನಾನು ಅದೇ ನಾಟಕದಿಂದನ ಅಂದ್ರೆ ಹಿಂಗೆ ಶಾಲೆಯಾಗಿರೋ ಪಾಠಗಳನ್ನ ನಾವು ನಾಟಕ ಮಾಡ್ತಿದ್ವಿ. ಕಲ್ಚರಲ್ ಆಕ್ಟಿವಿಟೀಸ್ದಾಗ ಭಾಳ ಆಕ್ಟಿವ್ ಇದ್ದೀರಿ ನಾ. ಈ ಪ್ರತಿಭಾ ಕಾರಂಜಿ ಅವು ಇವು ಇಂಥವು ಏನಿರ್ತಾವಲ್ಲ ಎಲ್ಲ ಕಡೆ ಸ್ಪರ್ಧಾ ಒಳಗೂ ಭಾಗವಹಿಸಿ ಅಲ್ಲಿ ಏನಾರ ಪ್ರೈಸ್ ಎಲ್ಲ ಬರ್ತಿತ್ರಿ ನನಗೆ. ಆ ತಲೆಯಾಗಿತ್ತು. ಕಾಲೇಜಿಗೆ ಬಂದ ಕೂಡಲೇ ಈ ಕಾಲೇಜ್ ಫೆಸ್ಟ್ ಅದು ಇದು ಎಲ್ಲ ಸ್ಟಾರ್ಟ್ ಆತ್ರಿ. ಅಲ್ಲೆಲ್ಲ ದೊಡ್ಡ ಪ್ರಮಾಣದಾಗೆಲ್ಲ ಫೆಸ್ಟ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಅಲ್ಲೆಲ್ಲ ಹಂಗೆ ಸ್ಟ್ಯಾಂಡಪ್ ಕಾಮಿಡಿ ಒಂದು ಸೆಗ್ಮೆಂಟ್ ಇತ್ತು ರೀ ಅವರು. ಸೊ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಆಲ್ರೆಡಿ ಯಾವ ಯೂಟ್ಯೂಬ್ದಾಗ ಇದ್ದು ಅವನ್ನ ಸೇಮ್ ಕಾಪಿ ಪೇಸ್ಟ್ ಮಾಡಿ ಹೇಳಿದ್ದೆ ರೀ. ನಾ ಅಲ್ಲಿ ಜೋಕ್ಸ್ ಎಲ್ಲ ನಾನು ಏನು ಸ್ವಂತ ಇರಲಿಲ್ಲ ರೀ. ಅಲ್ಲೇ ಮಂದಿಯು ಬೇರೆದವ್ರು ಜೋಕ್ಸ್ ಅವು ಇದ್ದು ಖರೆ ಮಂದಿ ನಕ್ಕರು. ಆಮೇಲೆ ನಾನು ಸ್ವಂತ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸಣ್ಣಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ ರೀ ನಾನು ನನ್ನ ಫ್ರೆಂಡ್ಸ್. 2019 ಹಾಂ ಸೇಮ್ ಟೈಮ್ದಾಗ ಸ್ಟಾರ್ಟ್ ಮಾಡಿದ್ವಿ. ಹಂಗೆ ಯೂಟ್ಯೂಬ್ದಾಗ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಸೇರಿ ವಿಡಿಯೋಸ್ ಮಾಡ್ತಿದ್ವಿ ನಾವು. ಅದು ಸಣ್ಣಂಗೆ ಕೋವಿಡ್ ಟೈಮ್ದಾಗ ನಾವು ಯಾರೂ ಮೀಟ್ ಆಗ್ಲಿಕ್ಕೆ ಆಗಲಿಲ್ಲ. ಸೊ ನಾ ಸಪ್ರೇಟ್ ನಂದು ಬೇರೆ ಒಂದು ಚಾನಲ್ ತಗೊಂಡು ನನ್ನ ಹೆಸರಲ್ಲಿ ವಾದಿರಾಜ್ ಅಂತ ಹೇಳಿ ತಗೊಂಡೆ. ಅಲ್ಲಿ ನಾ ವಿಡಿಯೋಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲೆಲ್ಲ ಲಾಂಗ್ ಫಾರ್ಮೆಟ್ ವಿಡಿಯೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ಸ್ಟಾಗ್ರಾಮ್ದಾಗ ಅವಾಗಿನ ರೀಲ್ಸು ಇರ್ಲಿಲ್ಲ ರೀ ನಾವು ಸ್ಟಾರ್ಟ್ ಮಾಡಿದ್ವಿ. ಟಿಕ್ಟಾಕ್ ಇತ್ತು. ಟಿಕ್ಟಾಕ್ ಇತ್ತು. ಅದು ಬಿಟ್ಟರೆ ಇನ್ಸ್ಟಾಗ್ರಾಮ್ದಾಗ ಆಸ್ ಅ ಪೋಸ್ಟ್ ಅಂತಾನೆ ಅಪ್ಲೋಡ್ ಆಗ್ತಿತ್ತು ಒಂದು ವಿಡಿಯೋ. ಅವಾಗ ನಾವು ಸ್ಟಾರ್ಟ್ ಮಾಡಿದ್ವಿ. ಅವಾಗಿನ್ನ ಈ ಅಲ್ಗಾರಿದಮ್ ಅದು ಇದು ಏನೂ ಇರಲಿಲ್ಲ. ಸುಮ್ಮ ಏನು ಹಿಂಗ ಚೌಕ್ ಬಾಕ್ಸ್ ಒಳಗೆ ಒಂದು ವಿಡಿಯೋ ಬರ್ತಿದ್ರು, ಅದು ಹಂಗೆ ಅಪ್ಲೋಡ್ ಮಾಡ್ತಿದ್ವಿ ನಾವು. ಅದು ಕೋವಿಡ್ದಾಗ. ಮತ್ತು ಅವಾಗ ಕೋವಿಡ್ದಾಗ ರೀಲ್ಸ್ ಅಂತ ಅನ್ನೋದು ಒಂದು ಇದು ಬಂತ್ರಿ. ಈ ಸೆಗ್ಮೆಂಟ್ ಆ್ಯಡ್ ಮಾಡಿದ್ರಿ ಇನ್ಸ್ಟಾಗ್ರಾಮ್ದಾಗ. ಅವಾಗ ಬರೀ 15 ಸೆಕೆಂಡ್ ಅಷ್ಟೇ ಕೊಟ್ಟಿದ್ರು. 15ರಿಂದ 30 ಸೆಕೆಂಡ್ ಅಷ್ಟೇ. ಆ 30 ಸೆಕೆಂಡ್ದಾಗ ನೀವು ಹೆಂಗಾರ ಮಾಡಿ ಏನಾರ ನಿಮ್ಮ ಕಾನ್ಸೆಪ್ಟ್ ಹೇಳ್ಬೇಕು. ಸೊ ಅವಾಗ ಆ 30 ಸೆಕೆಂಡ್ದಾಗ ನಾವೇನೇನೋ ಏನೋ ಒಟ್ಟು ಮಾಡಿ ಹಾಕ್ತಿದ್ವಿ ರೀ ನಾವು. ಸಣ್ಣಂಗೆ ಅದು 1 ನಿಮಿಷ ಬಂತು, 1.5 ನಿಮಿಷ ಬಂತು. ಈಗ 20 ನಿಮಿಷ ಅಂತ ಕೊಟ್ಟಾರ್ರಿ. ನಾವು ಮಾಡ್ಕೋತ ಬಂದ್ವಿ. ಇಲ್ಲಿಗೆ ತಂದು ಹಚ್ಚ ದೇವ್ರು ಇಲ್ಲಿಗೆ ಬಂದು ಹತ್ತೀವ್ರಿ ಈಗ 3 ಮಂದಿ. ಬಟ್ ಎಷ್ಟು ಚಂದ ರೆಡಿ ಆದ್ರಲ್ಲ. ಇದು ಕಟ್ ಮಾಡ್ರಿ ಮೇಡಮ್. ಹಿಂಗೆ ಬೇರೆ ರೆಡಿ ಅಂತ ಹೇಳಿ ಮತ್ತೆ ರೆಡಿ ಏನಂತ ಗೊತ್ತಾರ. ತುಂಬಾ ಬ್ಯೂಟಿಫುಲ್ ಆಗಿ ಮಾತಾಡಿದ್ರು. ಸ್ಪಾಂಟೇನಿಯಸ್ ಏನ್ರಿ ನಾ ಪ್ಲೀಸ್? ಇಲ್ಲ 100% ಸ್ಪಾಂಟೇನಿಯಸ್ ಇದ್ರು. ವಿ ಆರ್ ಜಸ್ಟ್ ಕಿಡಿಂಗ್. ವಾದಿ ಅವ್ರ ಕಾಲು ಎಷ್ಟು ಎಳಿಯಕ್ಕಾಗುತ್ತೋ ಅಷ್ಟು ಎಳಿಯೋಣ ಅಂತ ಪ್ರಯತ್ನ ನಾವು ಮಾಡ್ತಿದೀವಿ. ಹಂಗಲ್ಲ, ಇಲ್ಲಿಂದಾನೇ ಎಳಿಯೋದು ಅಂತ ಹೇಳಿಬೇಡ್ರಿ. ಬಟ್ ಬ್ಯೂಟಿಫುಲಿ ಎಕ್ಸ್ಪ್ಲೇನ್ಡ್. ಅದರಲ್ಲಿ ಒಂದು ಪಾಯಿಂಟ್ ಏನಂದ್ರೆ, ಹೂ ಎವರ್ ಸ್ಟಾರ್ಟೆಡ್ ಬಿಫೋರ್ ಕೊರೋನಾ ಅವರಿಗೆ ಅದರದ್ದು ಬೆನಿಫಿಟ್ ಸಿಕ್ತು ಅನ್ಸತ್ತಾ ಪವ್ಯ ಅವರೇ? ಅದು ಹಂಗೇನಿಲ್ರಿ. ನೀವು ಯಾವ ಟೈಮ್ದಾಗೂ ಚಾಲೂ ಮಾಡಿದವ್ರು ಇನ್ನೂ ಇದಾರೆ. ಬಟ್ ಅದನ್ನ ನಾವು ಹೆಂಗೆ ತೊಗೊಂಡು ಹೋಗ್ತೀವಿ ಅದು ಇಂಪಾರ್ಟೆಂಟ್. ಈಗ ಬಿಫೋರ್ ಕೋವಿಡು ನಾವು ಮಾಡ್ಲತ್ತೀವಿ, ಈಗೂ ಮಾಡ್ಲತ್ತೀವಿ. ಬಿಫೋರ್ ಕೋವಿಡು ಒಂದು ಸ್ವಲ್ಪ ಕ್ರಿಯೇಟರ್ಸ್ ಇದ್ರು ಮಾಡ್ತಿದ್ರು. ಈಗ ಅವ್ರು ಎಲ್ಲಿ ಕಾಣಿಸ್ಕೋವಲ್ರು. ಆ್ಯಂಡ್
ಕೋವಿಡ್ದಾಗೂ ವೈರಲ್ ಆಗಿದ್ರು ಒಂದು ಸ್ವಲ್ಪ ಕ್ರಿಯೇಟರು ಅದನ್ನ ಅವ್ರು ಮುಂದೆ ತೊಗೊಂಡು ಹೋಗಲಿಲ್ಲ. ಸೊ ಅಲ್ಲಿ ಅವ್ರು ಮಿಸ್ ಔಟ್ ಆದರು. ಸೊ ಹಿಂಗಿರುತ್ತೆ, ಇಟ್ಸ್ ಹಂಗೆ ಇದು ತೊಗೊಂಡು ಹೋಗ್ಬೇಕ್ರಿ ಜರ್ನಿ ಹಂಗೆ. ವಾದಿ, ನಿಮ್ಮ ಪ್ರಕಾರ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಬೇಕು, ಕ್ರಿಯೇಟರ್ ಆಗಬೇಕು ಅಂದರೆ ಏನು ಮುಖ್ಯ? ಕನ್ಸಿಸ್ಟೆನ್ಸಿ ಮುಖ್ಯನಾ, ಕಾಂಟೆಂಟ್ ಮುಖ್ಯನಾ, ಏನು ಮುಖ್ಯ ಆಗುತ್ತೆ? ಅಂದ್ರೆ ಎಲ್ಲಾನು ಮುಖ್ಯ ಆಗ್ತದೆ. ನೀವು ಏನೇನು ಪಾಯಿಂಟ್ ಹೇಳಿದ್ರಿ ಇವೆರಡೂ ಮುಖ್ಯ ಆಗ್ತಾವ್ರಿ. ಕನ್ಸಿಸ್ಟೆನ್ಸಿ ಬೇಕೇ ಬೇಕು. ಕಂಟಿನ್ಯೂಸ್ ವಿಡಿಯೋ ಹಾಕೋತಿರ್ಬೇಕ್ರಿ ನಾವು. ಅದೇ ಹಾಕೋದಿಲ್ಲ ನಾವು, ಈಗ ಅದು ಕಮ್ಮಿ ಆಗಿರುತ್ತೆ, ಸ್ವಲ್ಪ ಕಮ್ಮಿ ಆಗ್ತದೆ, ಒಮ್ಮೆ ಜಾಸ್ತಿ ಮಾಡ್ತೀವಿ ವಿಡಿಯೋ ಹಾಕೋದು. ಬಟ್ ಕನ್ಸಿಸ್ಟೆನ್ಸಿ ಬೇಕ್ರಿ ನಮಗೆ. ಯಾಕಂದ್ರೆ ವಾಲ್ಯೂಮ್ ಜಾಸ್ತಿ ಅದ ಇನ್ಸ್ಟಾಗ್ರಾಮ್ದಾಗಲಿ ಯಾವುದೋ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ದಾಗ ಎಷ್ಟೋ ಮಂದಿ ವಿಡಿಯೋಸ್ ಹಾಕ್ತಾರೆ. ಈಗ ನಿಮ್ಮ ಫೀಡ್ನಾಗ ನಾ ಹೆಂಗೆ ಬರ್ಬೇಕು? ಸೊ ನಂದು ನಂಬರ್ ಆಫ್ ವಿಡಿಯೋಸ್ ಜಾಸ್ತಿ ಇರಬೇಕು, ಕಂಟಿನ್ಯೂಸ್ ಆಗಿ ನಾ ಹಾಕ್ತಾ ಇರ್ಬೇಕು, ಅವಾಗ ನಾ ನಿಮ್ಮ ಫೀಡ್ನಾಗ ಬರ್ತೀನಿ. ಸೊ ಹಂಗೆ ಕನ್ಸಿಸ್ಟೆನ್ಸಿ ಬೇಕೇ ಬೇಕು. ಈಗ ನಿಮ್ಮ ಫೀಡ್ನಾಗ ಬಂದೀನಿ, ಬಟ್ ನಿಮ್ಗೆ ನನ್ನ ವಿಡಿಯೋ ಸೇರಲಿಲ್ಲ ಅಂದ್ರೆ ಹೆಂಗೆ? ನೀವು ಅದನ್ನು ಸ್ಕಿಪ್ ಮಾಡಿಬಿಡ್ತೀರಿ ಪಟ್ನ. ಈಗ ನಮ್ದು ಕಾಂಟೆಂಟು ಚಲೋ ಇರಬೇಕು. ಹಿಂಗ್ಯಾಕೆ ಮಾಡ್ತೀವಿ? ಆ್ಯಕ್ಚುಲಿ ಅಗ್ರಿ ಮಾಡಿದ್ವಿ, ನಮ್ಮ ಕಾಂಟೆಂಟು ಚಲೋ ಇರ್ಬೇಕು. ಸೊ ನಮ್ಮ ಕಾಂಟೆಂಟ್ ಚಲೋ ಇದ್ದಾಗ ನೀವೇನು ಮಾಡ್ತೀರಿ? ಫುಲ್ ವಿಡಿಯೋ ನೋಡ್ತೀರಿ. ಸೊ ಫುಲ್ ವಿಡಿಯೋ ನೋಡಿದ್ರಿ ಮತ್ತೆ ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಫೀಡ್ನಾಗ ಬರ್ತೀನಿ. ಸೊ ಅದಕ್ಕೆ ಕಾಂಟೆಂಟು ಬೇಕ್ರಿ, ಕನ್ಸಿಸ್ಟೆನ್ಸಿನೇ ಬೇಕು, ಕಾಂಟೆಂಟು ಚಲೋ ಇರಬೇಕು. ಮೇಲೆ ನಮ್ಮ ಕಡೆ ಒಂದು ಟ್ಯಾಲೆಂಟ್ ಇರ್ಬೇಕು ರೀ. ಈ ಪ್ಲಾಟ್ಫಾರ್ಮ್ದಾಗ ನಾವು ಹೆಂಗೆ ಅಪ್ಲೋಡ್ ಮಾಡಬೇಕು, ಸರ್ವೈವ್ ಆಗಬೇಕು. ಯಾವ ನಿಶ್ನ ನೀವು ಆಯ್ಕೆ ಮಾಡ್ಕೊಳ್ತಿದ್ರೋ ಅದ್ರ ಬಗ್ಗೆ ಕಂಟ್ರೋಲ್ ಇರಬೇಕು. ನಾವು ಆಡಿಯನ್ಸ್ ಪಲ್ಸ್ ನಾವು ತಿಳ್ಕೊಂಡಿರ್ಬೇಕು. ಯಾವ ವಿಡಿಯೋ ನಮ್ದು ಓಡ್ಲಿಕ್ಕತ್ತದ, ಯಾವ ವಿಡಿಯೋ ನಮ್ದು ಓಡುವಲ್ತಾಗ್ಯದ, ಯಾವ ಟೈಪ್ ವಿಡಿಯೋ ಮಾಡ್ಬೇಕು ನಾವು. ಈಗ ಅದ್ರೊಳಗೆ ಸೀರೀಸ್ಗಳು ಎಂಥವು ತೊಗೊಂಬರ್ತೀವಿ ನಾವು, ನಮ್ದು IP ಏನು ಕ್ರಿಯೇಟ್ ಮಾಡ್ತೀವಿ, ಅವೆಲ್ಲ ಭಾಳ ಇಂಪಾರ್ಟೆಂಟ್ ಆಗ್ತಾವ್ರಿ. ಜಿಜಿ, ಸಮ್ಟೈಮ್ಸ್ ಏನಾಗತ್ತೆ, ತುಂಬಾ ಎಕ್ಸ್ಪೆಕ್ಟ್ ಮಾಡಿ ಒಂದು ವಿಡಿಯೋ ಹಾಕ್ಬಿಟ್ಟಿರ್ತೀವಿ, ಸಿಕ್ಕಾಪಟ್ಟೆ ಹಗಲು ರಾತ್ರಿ ಕಷ್ಟಪಟ್ಟು ಸ್ಕ್ರಿಪ್ಟಿಂಗ್ ಮಾಡಿ ಹಾಕಿರ್ತೀವಿ. ಬಟ್ ಅದಕ್ಕೆ ಬರೋ ರಿಯಾಕ್ಷನ್ ನಮ್ಮನ್ನು ಒಂದು ವಾರ ಡಿಪ್ರೆಷನ್ಗೆ ತಳ್ಬಿಡುತ್ತೆ. ಹಿಂಗಾಗೋಯ್ತಲ್ಲ ಅಂತ. ವಾಟ್ ಗೋಸ್ ರಾಂಗ್? ಇನ್ನು ಕೆಲವೊಂದು ಏನಂದ್ರೆ ಹಿಂಗೆ ಕೂತಿರ್ತೀರಿ ನೀವು, ಏನೋ ಒಂದು ಓಕೆ ಹಿಂಗ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿ ಹಾಕಿರ್ತೀರಿ. ಅದು ಮಿಲಿಯನ್ಸ್ ವ್ಯೂ ಆಗೋಗಿರುತ್ತೆ. ಆದ್ರೆ ನೀವು ತುಂಬಾ ಕಷ್ಟಪಟ್ಟು, ಅಂದ್ರೆ ನೀವು ಅಂತಂದ್ರೆ ಕ್ರಿಯೇಟರ್ಸ್ ತುಂಬಾ ಕಷ್ಟಪಟ್ಟು ಹಗಲು ರಾತ್ರಿ ತಿದ್ದಿ ತೀಡಿ ಇದು ಹಿಂಗೇ ಬರ್ಬೇಕು ಅಂತ ಹಾಕಿರೋ ವಿಡಿಯೋ ವರ್ಕ್ ಆಗಲ್ಲ. ಕ್ರಿಯೇಟರ್ ಆಗಿ ಹೆಂಗ್ ಅನ್ಸುತ್ತದು? ಅದು ಭಾಳ ಒಂಥರ ಅನಿಸ್ತದೆ. ಯಾಕಂದ್ರೆ ನಾವು ರೀಸೆಂಟ್ಲಿ ಆಗಿದೆ ಭಾಳ ಸರಿ ಆಗಿದೆ. ಯಾಕಂದ್ರೆ ನಾವು ರೀಸೆಂಟ್ಲಿ ಒಂದು ಫಾಸ್ಟೆಸ್ಟ್ ರೀಲ್ ಮಾಡಿದ್ವಿ, ಹೋಗಿದ್ವಿ ಒಂದು ಸ್ಟೋರ್ದಾಗ ಭಾಳ ಮಳಿ ಬರ್ಲಿಕತ್ತಿತ್ತು ಹೊರಗೆ, ಅದಕ್ಕೆ ಅಲ್ಲೇ ಇರ್ಬೇಕಾಗಿತ್ತು. ಅಲ್ಲೇನೋ ಇವ್ ಹೊಡಿತು ಹೇಳಿದ, ಟಕ್ಕನ ಶೂಟ್ ಮಾಡಿದ್ವಿ, ಅಪ್ಲೋಡ್ ಮಾಡಿದ್ವಿ. ಇವ ಶೂಟ್ ಮಾಡಿದ, ಅಪ್ಲೋಡ್ ಮಾಡಿದ್ವಿ. ಸೊ ಹಿಂಗಾಗಿ ಅದು ಭಾಳ ಶಾರ್ಟ್ ಟೈಮ್. ಇವ ಟಕ್ ಅಂತ ಹೇಳಿದ, ಟಕ್ ಅಂತ ಮುಗಿಸ್ಬಿಟ್ವಿ. ಆಮೇಲೆ ಇವ್ ಅಪ್ಲೋಡ್ ಮಾಡ್ಬಿಟ್ಟ ಅವಾಗ ಎಡಿಟ್ ಮಾಡಿ, ಯಾಕಂದ್ರೆ ಸಣ್ಣದಿತ್ತು ಸ್ವಲ್ಪ ವಿಡಿಯೋ. ಸೊ ಅದು ಭಾಳ ಎಕ್ಸ್ಪೆಕ್ಟೇಷನ್ಸ್ ಅಷ್ಟು ಇರಲಿಲ್ಲ ಅದ್ರ ಮೇಲೆ, ಬಟ್ ಸ್ಟಿಲ್ ಭಾಳ ಚಲೋ ಓಡ್ತದು, ಮಿಲಿಯನ್ ಮೇಲೆ ಹೋಗ್ತದ ಆರಾಮಾಗಿ. ಸೊ ಹಿಂಗಾಗಿ 2.5 ನೋಡು. ಸೊ ಆ ಟೈಮ್ದಾಗ ಸೊ ಕಡಿಮೆ ಟೈಮ್ ಕೊಟ್ಟಿವಿ ಅದಕ್ಕೆ, ಬಟ್ ಎಕ್ಸ್ಪ್ಲೋರ್ಡ್ ಆಗ್ಯದ. ಬಟ್ ಒಂದೊಂದು ಹೆಂಗಿರ್ತಾವ ಅಂದ್ರೆ ನೀವು ಹೇಳ್ದಂಗೆ ಒಂದೊಂದು ಇಷ್ಟು ಭಾಳ ಟೈಮ್ ಕೊಟ್ಟಿರ್ತೀವಿ, ಸ್ಕ್ರಿಪ್ಟ್ ಬರೆದಿರ್ತೀವಿ, ಒಮ್ಮೆ ವರ್ಕ್ ಆಗಂಗಿಲ್ಲ. ಅವು ನಮ್ಮ ಮೇಲೆ ಇರಂಗಿಲ್ಲ ಒಂದೊಂದು ಥಿಂಗ್ಸ್. ನಾವು ಎಕ್ಸ್ಪೆಕ್ಟೆಡ್ ಹಿಂಗ ಆಗ್ಬೇಕು, ಹಿಂಗ ಆಡಿಯನ್ಸ್ ರಿಸೀವ್ ಮಾಡ್ತಾರ ಅಂತ ಹೇಳಿ ಬರಂಗಿಲ್ಲ. ಒಂದಿಷ್ಟು ನಮಗೆ ಗೊತ್ತಿರ್ತದ, ಈಗ ಬರ್ದಿವಪ್ಪ ಇದು ಹಾಗೆ ಆಗ್ತದ ಅಂತ ಗೊತ್ತಿರ್ತದ. ಒಂದಿಷ್ಟು ಥಿಂಗ್ಸ್ ನಮಗೆ ಗೊತ್ತಿರಂಗಿಲ್ಲ, ಹಾಕಿ ನೋಡೋಣ, ಆದ್ರೆ ಅದು ಇಲ್ತಂದ್ರೆ ಇಲ್ಲ.